ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲ್ಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ತುಂಬಾ ರುಚಿಕರವಾದಂತಹ ಮಳೆಗಾಲದಲ್ಲಿ ಸಿಗುವಂತಹ ಕೆಸುವಿನ ಎಲೆಯಿಂದ ಮಾಡಿರೋಂತಹ ಗುಜರಾತಿ ಪಾತ್ರ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ಹಾಗೆ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಮಾಡಲಿಕ್ಕೆ ಒಂದಷ್ಟು ಹುಣಸೆ ರಸವನ್ನು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಲಿಂಬೆ ಗಾತ್ರದ ಹುಣಸೆ ರಸ, ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ, ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಫುಲ್ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ ಗರಂ ಮಸಾಲ ಪುಡಿ ಒಂದು ಅರ್ಧ ಸ್ಪೂನು, ಹಸಿಮೆಣಸಿನ್ಕಾಯಿ ಒಂದೆರಡು, ಚಿಟಿಕೆಯಷ್ಟು ಅರಿಶಿನ, ಹಾಗೆ ಒಂದು ಸ್ಪೂನು ಕೊತ್ತಂಬರಿ ಪುಡಿ, ಹಾಗೆ ಚಿಟಿಕೆಯಷ್ಟು ಹಿಂಗು, ಹಾಗೆ ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ತೊಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ನಾವಿಲ್ಲಿ ಇಷ್ಟೇ ಬೇಕಾಗೋದು. ಮಾಡಲಿಕ್ಕೂ ಕೂಡ ಹಾಗೆ ಒಂದು 10-15 ನಿಮಿಷಗಳಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೀವು ನೋಡಿ. ನಾನಿಲ್ಲಿ ಒಂದು ಪಾತ್ರೆಗೆ ಹುಣಸೆ ರಸವನ್ನು ಹಾಕ್ಕೊಂಡು ಬೆಲ್ಲವನ್ನು ಕರಗಿಸ್ಕೊತಿದ್ದೀನಿ. ಪುಡಿ ಬೆಲ್ಲ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿಯಾಗಿ ಬೆಲ್ಲವನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಕರಗಿಸ್ಕೊಂಡ್ರೆ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಹುಳಿ ಮತ್ತು ಈ ಸಿಹಿ ಅಂಶನೇ ಮೇಯ್ನ್ ಆಗಿರುತ್ತೆ. ಹಾಗೆ ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಇದಕ್ಕೆ ಬೇಕಾದರೆ ಚಿಲ್ಲಿ ಪೌಡರನ್ನು ನೀವು ಯೂಸ್ ಮಾಡ್ಕೋಬೋದು. ಹಾಗೆ ನಾನು ಅರಿಶಿನ ಪುಡಿ, ಇಂಗು, ಸೋಡಾ ಪುಡಿ, ಹಾಗೆ ಕೊತ್ತಂಬರಿಯ ಪುಡಿ, ಹಾಗೆ ಗರಂ ಮಸಾಲೆ ಇವೆಲ್ಲವನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಾದರೆ ಇಲ್ಲಿ ನಾನು ಹೇಳ್ದಂಗೆ ಚಿಲ್ಲಿ ಪೌಡರನ್ನು ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ ಖಾರಕ್ಕೆ. ಇದೆಲ್ಲವೂ ಖಾರಕ್ಕೆ ಹಾಕುವಂಥದ್ದು. ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡು ಅದಾದಮೇಲೆ ಕಡಲೆ ಹಿಟ್ಟನ್ನು ಹಾಕುವಂಥದ್ದು. ಕಡಲೆ ಹಿಟ್ಟನ್ನು ಹಾಕುವಾಗ ನೀಟಾಗಿ ಕಲಿಸ್ಕೊಳ್ಳಿ, ಯಾಕಂದರೆ ಗಂಟಾಗಿ ಏನು ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಆ ಗಂಟಿದ್ರೆ ಚೆನ್ನಾಗಿರಲ್ಲ ಹಾಕುವಾಗ. ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ, ಕೈಯಲ್ಲೇ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಡಲೆ ಹಿಟ್ಟಲ್ಲಿ ಮಾಡುವಂಥ ಇದನ್ನು ನಿಮ್ಗೆ ಗೊತ್ತಿರ್ಬೋದು, ಪತ್ರೊಡೆಯನ್ನು ಡಿಫ್ರೆಂಟ್ ಟೈಪ್ಸಲ್ಲಿ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ, ಅಕ್ಕಿಯನ್ನು ನೆನೆಸಿಟ್ಟು ಅದನ್ನು ರುಬ್ಕೊಂಡು ಅದನ್ನು ಹಚ್ಚುತ್ತಾರೆ, ಆ ರೀತಿಯೂ ಮಾಡ್ಕೋಬೋದು. ಬಟ್ ಅದು ನಮ್ಮ ಕಡೆ ಉಡುಪಿ ಮಂಗಳೂರು ಕಡೆ ಎಲ್ಲ ನಾವು ಆ ರೀತಿಯಾಗಿ ಮಾಡುವಂಥದ್ದು ಪತ್ರೊಡೆಯನ್ನು. ಬಟ್ ಇಲ್ಲಿ ಏನಂದರೆ ಕಡಲೆ ಹಿಟ್ಟಲ್ಲಿ ಇದನ್ನು ಮಾಡ್ತಾರೆ. ಇದನ್ನು ಗುಜರಾತಿ ಪಾತ್ರ ಅಂತ ಕರೀತಾರೆ. ಇದನ್ನು ಆ ಕಡೆ ತುಂಬಾ ಫೇಮಸ್ ಅಂತೆ. ನನ್ನ ಅಮ್ಮ ಹೇಳಿಕೊಟ್ಟಂತಹ ರೆಸಿಪಿ ಇದು. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನನ್ನ ಅಮ್ಮ ಅಂದರೆ ನನ್ನ ಮನೆಯವರ ಫ್ರೆಂಡನ ತಾಯಿ. ಇಲ್ಲಿ ನೋಡ್ಬೋದು, ಕೆಸುವಿನ ಎಲೆಯನ್ನು ನಾನು ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಈ ಸೈಡನ್ನು ಅಂದರೆ ಅದರ ಹಿಂದ್ಗಡೆ ಇದನ್ನು ನೀಟಾಗಿ ಬಿಡಿಸ್ಕೊಂಡಿದ್ದೀನಿ. ಅದನ್ನು ಯಾಕೆ ಇದು ಮಾಡ್ಕೋಬೇಕು ಅಂದರೆ ಮಡಚುವಾಗ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಂಡು ಎಲೆಯನ್ನು ನಾನು ಇಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಇದೆಲ್ಲ ರೆಸಿಪಿಗಳು ಮಳೆಗಾಲದಲ್ಲಿ ಮಾಡಲಿಕ್ಕೆ ಅಷ್ಟೇ ಸಿಗ್ತದೆ, ಯಾಕಂದರೆ ಇದು ಚೆನ್ನಾಗಿ ಎಲೆಗಳು ಮಳೆಗಾಲದಲ್ಲಿ ಚಿಗುರೋದ್ರಿಂದ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ತಗೊಂಡು ನಾವು ಮಾಡಿಟ್ಕೊಂಡಂತಹ ಪೇಸ್ಟನ್ನು ಈ ರೀತಿಯಾಗಿ ಎಲೆಗೆ ಹಾಕಿ ಹಚ್ಕೋಬೇಕು. ಈ ರೀತಿ ನೀವು ನೋಡ್ತಿರ್ಬೋದು, ನಾನು ಹಚ್ಕೋತಾ ಇದ್ದೀನಿ. ಅಂದರೆ ನೀಟಾಗಿ ಹಚ್ಕೋಬೇಕು, ಮತ್ತು ಇದನ್ನು ತೆಳುವಾಗಿ ಹಚ್ಚಬೇಕು. ಎಷ್ಟು ನೀವು ತೆಳು ಹಚ್ತೀರಾ ಅಷ್ಟು ಚೆನ್ನಾಗಿ ಬರ್ತದೆ. ದಪ್ಪ ಹಚ್ಚಿದ್ರೆ ಚೆನ್ನಾಗಿರಲ್ಲ ಅದು. ಅದಕ್ಕೋಸ್ಕರ ನಾನಿಲ್ಲಿ ಇಷ್ಟು ತೆಳುವಾಗಿ ಇದನ್ನು ಹಚ್ಕೋತಾ ಇದ್ದೀನಿ. ಪ್ರತಿ ಎಲೆಗಳಿಗೂ ಇದೇ ರೀತಿಯಾಗಿ ಹಚ್ಕೊಂಡು ಇಟ್ಕೊತ ಬರಬೇಕು. ನೋಡಿ, ಈ ಥರ ಇದ್ದಾಗ ಒಂದು ಸೈಡ್ ನಾನು ಈ ರೀತಿ ಇಟ್ಟಿದ್ದೀನಿ, ಇನ್ನೊಂದು ಸೈಡನ್ನು ನಾನು ಆ ಕಡೆ ಮುಖ ಮಾಡಿ ಇಡ್ತಾ ಇದ್ದೀನಿ. ಆವಾಗ ಮಡಚಲಿಕ್ಕೆ ನಮಗೆ ಈಸಿ ಆಗುತ್ತೆ. ಅದು ಒಂದೇ ಶೇಪಲ್ಲಿ ನಮಗೆ ಮಡಿಸ್ಲಿಕ್ಕೆ ಬರ್ತದೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಹಚ್ಕೊಳ್ಳುವಂಥದ್ದು. ತುಂಬಾ ತೆಳುವಾಗಿ ಹಚ್ಕೋಬೇಕು. ಹಾಗೆ ಇದೇನಿದೆ ಎಲೆಗಳು ಎಷ್ಟು ಬೇಕಾದರೂ ನೀವು ಮಾಡ್ಕೋಬೋದು. ಇದರ ಮೇಲೆ ಒಂದು 5-6 ಎಲೆಗಳನ್ನು ಇಟ್ಕೊಂಡು ನೀವು ಬೇಯಿಸ್ಕೊಳ್ಳುವಂಥದ್ದು. ನೋಡಿ, ಒಂದರ ಮೇಲೆ ಒಂದು ಈ ರೀತಿಯಾಗಿ ಇಟ್ಕೋತಾ ಒಂದು 6-7 ಎಲೆಗಳನ್ನು ನೀವು ಇಟ್ಕೋಬೋದು. ಈ ರೀತಿಯಾಗಿ ನಾನು ಇಟ್ಕೊಂಡು ಇಷ್ಟು ಎಲೆಗಳನ್ನು ಇಟ್ಕೊಂಡಿದ್ದೀನಿ. ಈಗ ಈ ರೀತಿಯಾಗಿ ಮಡ್ಚ್ಕೊಳ್ಳುವಂಥದ್ದು. ನೀಟಾಗಿ ಮಡ್ಚ್ಕೋತಾ ಬರಬೇಕು. ಟೈಟಾಗಿ ಸುತ್ತಬೇಕು. ಇದನ್ನು ಅಂದರೆ ಲೂಸಾಗಿ ಇಡಬಾರ್ದು, ತುಂಬ ಟೈಟಾಗಿ ಸುತ್ತಬೇಕು. ಹಾಗೆ ಅದರ ಮೇಲ್ಗಡೆ ಕೂಡ ಈ ರೀತಿಯಾಗಿ ಹಚ್ಕೋತಾ ಬರಬೇಕು. ಆಗ ತುಂಬಾ ಚೆನ್ನಾಗಿ ಬರುತ್ತೆ. ಈ ಕೆಸುವಿನ ಎಲೆಯ ಒಂದು ಗುಜರಾತಿ ಪಾತ್ರ ಅಂತ ಏನು ಹೇಳ್ತೀವಿ, ಇದು ತುಂಬ ಚೆನ್ನಾಗಿರುತ್ತೆ. ರುಚಿಯಂತೂ ಸಖತ್ತಾಗಿರುತ್ತೆ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಈಗ ಬೇಯಿಸ್ಕೊಂಡು ನೀಟಾಗಿ ಒಂದು 15 ನಿಮಿಷ ಆದರೂ ಬೇಯಿಸ್ಕೋಬೇಕು. ಇದನ್ನು ನೋಡಿ, ಈ ರೀತಿಯಾಗಿ ಮಾಡಿಟ್ಕೊಂಡು ಒಂದು ಸ್ಟೀಮರಲ್ಲಿ ಇಡುವಂಥದ್ದು. ನಾನು ಇಲ್ಲಿ ಮತ್ತೆ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ 1-2 ಅಷ್ಟೇ ಮಾಡ್ಕೊಂಡಿದ್ದೀನಿ, ಉಳಿದಿದ್ದನ್ನ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಮಾಡಿರುವಂತಹ ಇದರಲ್ಲಿ 1-2
ಇದನ್ನು ಮಾಡ್ಕೊಳ್ಳಿಕ್ಕೆ ಆಯಿತು. ಅಂದರೆ ಒಂದು 7-8 ಇಟ್ಟಿದ್ದೀನಿ ನಾನು ಎಲೆಗಳನ್ನು. ಒಂದೊಂದು ಇದರಲ್ಲಿ 7-8 ಎಲೆಗಳನ್ನು ಇಟ್ಟು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಸುತ್ತ ಈ ರೀತಿಯಾಗಿ ಹಚ್ಕೋಬೇಕು. ಹಚ್ಕೊಂಡು ನಾನಿಲ್ಲಿ ಸ್ಟೀಮಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಒಂದು 15 ನಿಮಿಷ ಆದರೂ ಇಡಬೇಕು. ಬೇಯಿಸಿದಾಗ ಈ ರೀತಿಯಾಗಿ ಇರ್ತದೆ. ಇದನ್ನು ಬಿಸಿಯಾಗಿರುವಾಗ ಕಟ್ ಮಾಡಬಾರ್ದು, ತಣ್ಣದ ಮೇಲೆ ಕಟ್ ಮಾಡಬೇಕು. ಆಗ ಮಾತ್ರ ಅದು ನಮಗೆ ನೀಟಾಗಿ ಸಿಗುತ್ತೆ. ಇಲ್ಲಾಂದರೆ ಬಿಸಿ ಬಿಸಿ ಮಾಡಿದರೆ ಏನಾಗುತ್ತೆ, ಸ್ವಲ್ಪ ಬಿಡಿಸ್ಕೊಳ್ಳುತ್ತೆ ಅದು ಅನ್ನೋ ಕಾರಣಕ್ಕೆ ನಾನು ನೋಡಿಲಿ ಇದನ್ನು ನಾನು ಆಲ್ರೆಡಿ ಸ್ವಲ್ಪ ತಣ್ಣದಿದೆ ಅಷ್ಟೇ, ಸ್ವಲ್ಪ ಬಿಸಿ ಇದೆ, ಆದರೂ ಸ್ವಲ್ಪ ಬಿಟ್ಕೊಂಡಿದೆ ನೋಡಿ. ಈ ರೀತಿಯಾಗಿ ತಣ್ಣದ ಮೇಲೆ ಮಾಡಿದರೆ ಇನ್ನೂ ಚೆನ್ನಾಗಿ ಅದು ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಗೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಇದು ಫ್ರೈ ಮಾಡಲಿಕ್ಕೆ. ಇಲ್ಲಿ ನಾನು ಜೀರಿಗೆಯನ್ನು ಹಾಕಿದ್ದೀನಿ. ಜೀರಿಗೆಯನ್ನು ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ಇಂಗು, ಒಂದು ರುಚಿಗೆ ನಿಮ್ಗೆ ಗೊತ್ತಿರ್ಬೋದು ಇಂಗನ್ನು ಎಷ್ಟು ಹಾಕ್ತೀವಿ ಅಂತ, ಅಷ್ಟು ಇಂಗನ್ನು ಹಾಕ್ಕೊಂಡು ನಾವು ಮಾಡಿಟ್ಕೊಂಡಂತಹ ಪೀಸ್ಗಳನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು. ಈ ಫ್ರೈ ಏನಿದೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕಬೇಕು. ಎಣ್ಣೆಯನ್ನು ಜಾಸ್ತಿ ಹಾಕಿ ಸ್ವಲ್ಪ ಹೊತ್ತು ಜಾಸ್ತಿನೇ ಫ್ರೈ ಮಾಡಬೇಕು ಇದನ್ನು. ಆವಾಗ ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನಾನಿಲ್ಲಿ ಬಿಳಿ ಎಳ್ಳನ್ನು ಯೂಸ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಷ್ಟೇ ಚೆನ್ನಾಗಿ ಬರ್ತದೆ. ಒಂದು ಸರಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ.